श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवोनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ. ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಸಂಪುಟ 9. आणि संवादाचे निमिषे जे अव्यवहारी वस्तू असे तेची भोगिजे की जैसे ಆರಿಸಾ ರೂಪ. ಅಲ್ಲದೆ ಹೊಂದಿ ಸಂವಾದದ ನಿಮಿತ್ತವನ್ನು ಅನುಭವಿಸಬಹುದು ಅಲೌಕಿಕ ವಸ್ತುವನ್ನು. ಕನ್ನಡಿಯಲ್ಲಿ ಕಂಡಂತೆ ರೂಪವನ್ನು ಸ್ಪಷ್ಟವಾಗಿ ಅಲ್ಲದೆ ಸಂವಾದದ ನಿಮಿತ್ತವನ್ನು ಹೊಂದಿ ಅಲೌಕಿಕ ವಸ್ತುವನ್ನು ಕನ್ನಡಿಯಲ್ಲಿ ರೂಪವನ್ನು ಸ್ಪಷ್ಟವಾಗಿ ಕಂಡಂತೆ ಅನುಭವಿಸಬಹುದು ಅಂದುಕೊಂಡನು. मग संवादू तोही पारुखे तरी भोगिणे भोगता थोके. एका साहावेल सुखे ಲಾಚಾವಲೆಯ. ನಿಂತು ಬಿಟ್ಟರೆ ಸಂವಾದವು ತಪ್ಪಿ ಹೋಗುವುದು ಬ್ರಹ್ಮ ಸುಖೋಪಭೋಗವು. ಉತ್ಕಟ ಸುಖಾಪೇಕ್ಷೆಗೆ ಇದೆಲ್ಲವೂ ಹೇಗೆ ಸಹನೆಯಾದೀತು. ಸಂವಾದವೇ ನಿಂತು ಬಿಟ್ಟರೆ ಬ್ರಹ್ಮ ಸುಖೋಪಭೋಗವು ತಪ್ಪಿ ಹೋಗುವುದು. ಉತ್ಕಟವಾದ ಸುಖಾಪೇಕ್ಷೆಗೆ ಇದೆಲ್ಲ ಹೇಗೆ ಸಹನೆಯಾದೀತು. यालागी त्याग संन्यास उसावयाचे घेऊनी मिस. परतविलेची दुस ಗೀತೆಚೇ ತೇ. ಆದ್ದರಿಂದ ತ್ಯಾಗ ಸನ್ಯಾಸವನ್ನು ಕೇಳುವುದಕ್ಕಾಗಿ ಮಾಡಿಕೊಂಡು ನಿಮಿತ್ತವನ್ನು ಬಿಚ್ಚಿಸಿದನು ವಸ್ತ್ರದ ಮಡಿಕೆಯನ್ನು ಗೀತಾರೂಪಿ. ಆದ್ದರಿಂದ ಅರ್ಜುನನು ತ್ಯಾಗ ಹಾಗೂ ಸನ್ಯಾಸವನ್ನು ನಿಮಿತ್ತ ಮಾಡಿಕೊಂಡು ಅದರ ವಿಷಯವನ್ನು ಕೇಳುವುದಕ್ಕಾಗಿ ಶ್ರೀಕೃಷ್ಣನಿಂದ ಗೀತಾರೂಪಿ ವಸ್ತ್ರದ ಮಡಿಕೆಯನ್ನು ಬಿಚ್ಚಿಸಿದನು. 18वा अध्यायो नोहे. हे एकाध्यायी गीताची आहे. जय वासरूची गाय दुहे तै वेळुकायसा. ಇದು ಕೇವಲ 18ನೇಯದೇ ಅಧ್ಯಾಯವಲ್ಲ. ಇದು ಏಕಾಧ್ಯಾಯಿ ಗೀತೆ ಆಗಿರುವುದಲ್ಲ. ಕರುವಿನಿಂದಾಗಿಯೇ ಆಕಳು ತೊರೆ ಬಿಡುತ್ತಿದ್ದರೆಲ್ಲ. ಸಮಯದ ಪ್ರಶ್ನೆಯೇ ಇಲ್ಲ. ಇದು ಕೇವಲ 18ನೇಯದೇ ಅಧ್ಯಾಯವಲ್ಲ, ಆದರೆ ಇದು ಏಕಾಧ್ಯಾಯಿ ಗೀತೆಯೇ ಆಗಿರುವುದು. ಕರುವಿನಿಂದಾಗಿಯೇ ಆಕಳು ತೊರೆ ಬಿಡುತ್ತಿದ್ದರೆ ಸಮಯದ ಪ್ರಶ್ನೆಯೇ ಉಳಿಯುವುದಿಲ್ಲ. ತೈಸಿ ಸಂಪತ ಅವಸರಿ ಗೀತಾ ಆದರವಿಲಿ ಮಾಘಾರಿ. ಸ್ವಾಮಿ ಭೃತ್ಯಾಚಾ ನ ಕರಿ ಸಂವಾದುಕಾಯಿ. ಅದರಂತೆ ಗೀತೆ ಹೇಳಿ ಮುಗಿಯುವ ಸಮಯದಲ್ಲಿ ಪುನಃ ಗೀತೆ ಪ್ರಾರಂಭವಾಯಿತಿಲ್ಲಿ. ಸ್ವಾಮಿ ಸೇವಕರ ಸಂವಾದದಲ್ಲಿ ಏನು ಸಂಭವಿಸಲಿಕ್ಕಿಲ್ಲ. ಆದ್ದರಿಂದ ಗೀತೆ ಹೇಳಿ ಮುಗಿಯುವ ಸಮಯದಲ್ಲಿ ಪುನಃ ಇಲ್ಲಿ ಗೀತೆಯೇ ಪ್ರಾರಂಭವಾದಂತಾಯಿತು. ನಿಜವಾಗಿ ಹೇಳಬೇಕೆಂದರೆ ಸ್ವಾಮಿ ಸೇವಕರ ಸಂವಾದದಲ್ಲಿ ಏನು ಸಂಭವಿಸಲಿಕ್ಕಿಲ್ಲ. ಪರಿಹೇ असो ऐसे अर्जुने पुसिजत असे मणे विनंती विश्वेशे
ಅವಧಾರಿಸು. ಆದರೆ ಬಿಡಿರಿ ಇದೆಲ್ಲವನ್ನು, ಅರ್ಜುನ ಹೇಳತೊಡಗಿದನು. ಕೇಳಬೇಕೆಂದನು ತನ್ನ ವಿನಂತಿಯನ್ನು ಶ್ರೀ ವಿಶ್ವೇಶನು. ಆದರೆ ಇದೆಲ್ಲವನ್ನು ಹೋಗಲಿ ಬಿಡಿರಿ. ಈಗ ಅರ್ಜುನನು ಶ್ರೀಕೃಷ್ಣನು ತನ್ನ ವಿನಂತಿಯನ್ನು ಕೇಳಬೇಕೆಂದು ಹೇಳತೊಡಗಿದನು. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷಿಕೇಶ ಪೃಥಕ್ಕೇಶ ನಿಷೂದನ. ಅರ್ಜುನನೆಂದನು, ಹೇ ಮಹಾಬಾಹೋ ಹೃಷಿಕೇಶ, ಕೇಶಿ ನಿಷೂದನ, ಸನ್ಯಾಸದ ಹಾಗೂ ತ್ಯಾಗದ ತತ್ವ ಬೇರೆ ಬೇರೆಯಾಗಿ ತಿಳಿಯಲಿಚ್ಛಿಸುವೆನು. ಹಾಜಿ ಸನ್ಯಾಸು ಆಣಿ ತ್ಯಾಗು, या दोही एक अर्थी लागू, जैसा संघातु आणि संघू ಸಂಘಾತೇಚಿ ಬೋಲಿಜೆ. ಸನ್ಯಾಸ ಹಾಗೂ ತ್ಯಾಗ ಶಬ್ದಗಳು ಒಂದೇ ಅರ್ಥವುಳ್ಳವುಗಳು. ಸಂಘಾತ ಹಾಗೂ ಸಂಘ ಶಬ್ದಗಳು ಸಮುದಾಯಕ್ಕೆ ಹೇಳಲ್ಪಡುವಂತೆ. ಯಾವ ರೀತಿಯಾಗಿ ಸಂಘಾತ ಹಾಗೂ ಸಂಘ ಎಂಬ ಶಬ್ದಗಳು ಸಮುದಾಯಕ್ಕೆ ಹೇಳಲ್ಪಡುವವೋ ಅದರಂತೆ ಸನ್ಯಾಸ ಹಾಗೂ ತ್ಯಾಗ ಶಬ್ದಗಳು ಒಂದೇ ಅರ್ಥವುಳ್ಳವುಗಳು. ತ್ಯಾಗೇ ತೈಸಾ ಸನ್ಯಾಸೆ ತ್ಯಾಗುಚಿ ಬೋಲಿಜತು ಅಸೆ, ಆಮಚೆ ನೀ ತವ ಮಾನಸೆ ಜಾಣಿಜೆ ಹೇಚಿ. ಅದರಂತೆ ತ್ಯಾಗ ಹಾಗೂ ಸನ್ಯಾಸಗಳಿಂದಾಗಿ ತ್ಯಾಗವನ್ನೇ ಹೇಳುತ್ತಿರುವರೆಂಬುದಾಗಿ ನಾವು ನಮ್ಮ ಮನಸ್ಸಿನಿಂದಾಗಿ ಹೀಗೆ ತಿಳಿದಿರುವೆವು. ನಾವು ನಮ್ಮ ಮನಸ್ಸಿನಿಂದ ಹೇಗೆ ತಿಳಿದಿರುವೆವೆಂದರೆ ತ್ಯಾಗ ಹಾಗೂ ಸನ್ಯಾಸಗಳಿಂದ ತ್ಯಾಗವನ್ನೇ ಹೇಳುತ್ತಿರುವರು. ನಾಕಾಹಿ ಆಥಿ ಅರ್ಥಭೇದು ತೋ ದೇವೋ ಕರೋತು ವಿಷದು, ತೇಥಮಣತಿ ಶ್ರೀ ಮುಕುಂದು ಭಿನ್ನ ಚಿಪೈ. ಅದರಲ್ಲಿ ಇದ್ದರೇನಾದರೂ ಅರ್ಥಭೇದವು ಭಗವಂತನೇ ಮಾಡಬೇಕದರ ವಿವರಣವು. ಆಗ ಶ್ರೀ ಮುಕುಂದನೆಂದನು ಭಿನ್ನವಾಗಿರುವವು ಅವೆರಡೂ. ಅದರಲ್ಲಿ ಏನಾದರೂ ಅರ್ಥಭೇದ ಇದ್ದರೆ ಅದರ ವಿವರಣೆಯನ್ನು ಭಗವಂತನೇ ಮಾಡಬೇಕೆಂದು ಅರ್ಜುನ ಅನ್ನಲು ಆಗ ಶ್ರೀಕೃಷ್ಣನು ಅವೆರಡೂ ಭಿನ್ನವಾಗಿರುವವೆಂದನು. ಎರವಿ ಅರ್ಜುನ ತುझ्या ಮನಿ ತ್ಯಾಗ ಸನ್ಯಾಸ ದೋನಿ, ಏಕಾರ್ಥ ಗಮಲೆ ಹೇ ಮಾನಿ ಮೀಹಿ ಸಾಚ. ಆದರೂ ಅರ್ಜುನ ನಿನ್ನ ಮನಸ್ಸಿನಲ್ಲಿ ತ್ಯಾಗ ಹಾಗೂ ಸನ್ಯಾಸ ಇವೆರಡವುಗಳಲ್ಲಿ ಒಂದೇ ಅರ್ಥ ಇರುವುದೆಂದರಲ್ಲಿ ನಾನು ಹಾಗೇ ಅನ್ನುವೆನು. ಆದರೂ ಅರ್ಜುನ ನಿನ್ನ ಮನಸ್ಸಿನಲ್ಲಿ ತ್ಯಾಗ ಹಾಗೂ ಸನ್ಯಾಸ ಇವೆರಡವುಗಳಲ್ಲಿ ಒಂದೇ ಅರ್ಥ ಇರುವುದೆಂದಿದ್ದರೆ ನಾನು ಹಾಗೆ ಅನ್ನುವೆನು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.